ಅಲ್ಲ, ನನಗೆ ನಾವೆಲ್ಲ ಸಮಾಜಕ್ಕೆ ಅಂಜುವಂಥ ಕುಟುಂಬದಿಂದ ಬಂದಿದ್ದೇವೆ. ನಮ್ಮ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಇವತ್ತಿನ ದಿನ ದೇವೇಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಬಂದಿರೋರು ನಾವೆಲ್ಲ ಚಿಕ್ಕದ್ರಿಂದ ದೇವೇಗೌಡರು ಒಂದೊಂದು ಹೋರಾಟನೂ ಭಾಳಷ್ಟು ಪ್ರಶಂಸೆಯಲ್ಲಿ ನಮ್ಮವರು ಹೋರಾಟ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿ ಆಗಿದ್ರು, ರೆಡ್ ಫ್ಲಾಗಲ್ಲಿ ಆಯಿಸ್ಟ್ ಮಾಡಿದ್ರು ಫ್ಲಾಗು ಅಂತ ಹೇಳ್ಕೊಂಡು ಬಂದಿರೋಂಥದ್ದು. ಅವರ ಕುಟುಂಬಸ್ಥನಾಗಿ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಮಾತಾಡೋಂಥದ್ದು ಅದು ಶೇಷ್ ತರೋದಿಲ್ಲ. ಅದು ಆ ಥರ ಅವ್ರು ಮಾತಾಡಂಗಿದ್ರೆ ಅದಕ್ಕೆ ನಾನಾ ಥರ ಉತ್ತರಗಳು ನನಗೂ ಕೊಡೋಕ್ಕೆ ಗೊತ್ತಿದೆ. ಇವತ್ತು ನನ್ನ ಡಾಕ್ಟ್ರು ಬಗ್ಗೆ ಯಾವನಪ್ಪ ಡಾಕ್ಟ್ರು ಏನು ಆಪರೇಷನ್ ಮಾಡಿದಾನ ಅಂತ ಹೇಳ್ತಾ ಇದ್ದಾನಲ್ಲ, ನಾನು ಈ ಪ್ರಶ್ನೆನ ಇವತ್ತಿನ ದಿನ ಅವರ ಸೋದರ ಮಾವ ಡಾಕ್ಟರ್ ಚೆನ್ನಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೇನೆ 15 ವರ್ಷ. ಅವ್ರನ್ನ ಹೋಗಿ ಕೇಳಿ. ಆಮೇಲೆ ವಿದ್ಯಾಭ್ಯಾಸ ನಮ್ಮ ತಂದೆಯವರು ಇವತ್ತು ನಮ್ಮ ಜೀನ್ಸ್ ಬಗ್ಗೆ ಮಾತನಾಡ್ತಾರೆ. ನಮ್ಮ ಕುಣಿಗಲ್ ತಾಲೂಕಿನ ಒಬ್ಬ ರೈತನ ಮಗನಾಗಿದ್ಕೊಂಡು ನಮ್ಮ ತಂದೆಯವರು ಅಂದಕ್ಕೆ ಬೆಳ್ಳಳಿಕೆಯಷ್ಟು ಡಾಕ್ಟರ್ಗಳಲ್ಲಿ ಕಷ್ಟಪಟ್ಕೊಂಡು ಹೋಗಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಬರೀ ಕಾಲಲ್ಲಿ ಹೋಗಿ ಕಷ್ಟಪಟ್ಟು ಡಿಗ್ರಿ ತೆಗೆದುಕೊಂಡು ಡಾಕ್ಟರಾಗಿ ಸೇವೆ ಮಾಡಿ ಇವತ್ತು ಮದ್ದೂರು ತಾಲೂಕಲ್ಲಿ ಅವರು ಸತ್ತ ದಿನ ಸ್ಕೂಲಲ್ಲಿ ರಜೆಗಳು ಕೊಟ್ಟಿರೋಂಥದ್ದು ಇತಿಹಾಸ ಇರೋಂಥದ್ದು ಗೌರವಯುತವಾಗಿ ಬಂದಿರೋಂಥ ಫ್ಯಾಮಿಲಿ ನಮ್ಮದು. ನಾವೇನು ಚೀಫ್ ಮಿನಿಸ್ಟರ್ ಮಕ್ಕಳಲ್ಲ, ಇಲ್ಲ ಮಾಜಿ ಪ್ರಧಾನಮಂತ್ರಿಗಳು ಮೊಮ್ಮಕ್ಕಳುಗಳಲ್ಲ. ಆದರೆ ಸಮಾಜಕ್ಕೆ ಅಂಜುವಂಥ ಕುಟುಂಬ ನಾವು ಕುಣಿಗಲ್ ತಾಲೂಕರು. ಇವತ್ತು ಇದೇ ಜೀನ್ಸು ಬಹಳಷ್ಟು ಜನ IAS ಆಫೀಸರ್ ಆಗಿದ್ದಾರೆ, KS ಆಫೀಸರ್ಸ್ ಆಗಿದ್ದಾರೆ. YK ರಾಮಯ್ಯನ್ ಅಂತ ಒಂದು ರಾಜಕಾರಣ ಪ್ರಬುದ್ಧವಾಗಿ ಒಂದು ಸಮಾಜದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಜೀನ್ಸ್ ಬಗ್ಗೆ ಇವರು ಅಷ್ಟು ಅವಹೇಳನಕಾರಿ ಮಾತಾಡೋಂಥ ವಿಚಾರದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ಪ್ರಶ್ನೆ ಮಾಡೋಂಥವ್ರು ಇವ್ರುಗಳು ಜೀನ್ಸ್ಗಳು ಮಂಗಳೂರಿಂದ ಬೆಂಗಳೂರು ತನಕ ಹರಡಿರೋಂಥ ಪ್ರಶ್ನೆ ಮಾಡಬೇಕಾಗತ್ತೆ. ಅದೇ ರೀತಿ ಇವತ್ತಿನ ದಿನ ಹಾಸನಲ್ಲಿ ನಡೆದಂಥ ಪ್ರಸಂಗಗಳ ಬಗ್ಗೆ ಮರುಕಳಿಸ್ಬೇಕಾಗತ್ತೆ, ಅದನ್ನು ಜ್ಞಾಪಿಸ್ಬೇಕಾಗತ್ತೆ. ಆ ಥರ ಕುಟುಂಬದಲ್ಲಿ ನಾವೆಲ್ಲ ಬಂದಿಲ್ಲ. ಡಾಕ್ಟರ್ ದೊಡ್ಡಯ್ಯನವರು ಇವತ್ತೂ ಭಾಳಷ್ಟು ಗೌರವಯುತವಾಗಿ ಹೋಗಿರೋಂಥದ್ದನ್ನ ಇಡೀ ಕುಣಿಗಲ್ ತಾಲೂಕು ಬೆಂಗಳೂರಿಂದ ಮತ್ತು ಮದ್ದೂರಿಂದ ನಮ್ಮ ತಂದೆಯರ ಮತ್ತು ನಮ್ಮ ಕುಟುಂಬದ ಬಗ್ಗೆ ಅರಿವಿದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಕೂತು ಅವ್ರ ಸೇವೆಗಳು ಮಾಡಿ ಕಷ್ಟ ಸುಖ ಅರ್ತಿದ್ರು ಗೊತ್ತಾಗೋದು. ಬೆಳಗ್ಗೆಯಿಂದ ರಾತ್ರಿ ಮೈಕ್ಗಳು ಸಿಗುತ್ತೆ ಅಂತ ಮಾತಾಡ್ಕೊಂಡು ಹಗುರವಾಗಿ ಬೇರೆ ಬೇರೆ ಜೀನ್ಸ್ಗಳ ಬಗ್ಗೆ ಬೇರೆ ಬೇರೆ ಜಿಲ್ಲೆ ಬಗ್ಗೆ ಈ ಥರ ಮಾತಾಡ್ಕೊಂಡು ಹೋಗ್ತಿದ್ರೆ ಜನ ಶೇಷ್ ಕೊಡೋದಿಲ್ಲ. ಜನರ ಆಶೀರ್ವಾದ ಬೇಕಾಗಿದೆ. ಹೆಚ್ಚಿನದಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕರೋನಾ ಟೈಮಲ್ಲಿ ಡಾಕ್ಟರ್ ರಂಗನಾಥ್ ಅವತ್ತಿನ ದಿನ ಕುಣಿಗಲ್ ತಾಲೂಕಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಆಚೆ ಕೂತ್ಕೊಂಡು ಪ್ರತಿದಿನ 200 ಪೇಷಂಟ್ಗಳು ನೋಡ್ತಿದ್ದಂಥದ್ದು OPDಲಿ. ನಾನು ಸಾಕಷ್ಟು ಜನನ ಎಷ್ಟೊಂದು ಜನ ಎದುರುತ್ತಿದ್ದಂಥ ಸಂದರ್ಭ ಅಂತ್ಯಕ್ರಿಯೆ ಮಾಡೋಂಥ ಸಂದರ್ಭದಲ್ಲಿ PPE ಕಿಟ್ ಹಾಕೊಂಡು ಪ್ರಪ್ರಥಮವಾಗಿ ಒಬ್ಬ ಶಾಸಕ ಮನೆಗೆ ಹೋಗಿ ಧೈರ್ಯ ಕೊಟ್ಟು ಅಂತ್ಯಕ್ರಿಯೆಯನ್ನ ಮಾಡಿ ಬಂದಿದ್ದೇನೆ. ICUಗೆ ಹೋಗಿದ್ದೇನೆ, ಪ್ಲಾಸ್ಮಾ ಕೊಟ್ಟಿದ್ದೀನಿ. ನಾನು ನನ್ನ ಬಗ್ಗೆ ಕ್ವಶನ್ ಮಾಡಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವ್ರಿಗೆ ಏನ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಪ್ರಶ್ನೆ ಜನ ಕೇಳಂಗೆ ಮಾಡ್ಕೋಬೇಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ರೀ, ನಾವೆಲ್ಲ ಒಂದು ಮಾತು ರೀ, ಕುಣಿಗಲ್ ತಾಲೂಕಿನ ಜೀನ್ಸ್ಗಳು ಏನಿದೆ ಅಂತ ಕರ್ನಾಟಕಕ್ಕೆ ತೋರಿಸಿದ್ದಾರೆ, ಇನ್ನೂ ತೋರಿಸುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಸಮಾಜಕ್ಕೆ ನಾವು ಅಂತೇವೆ ಅಂತ ಹೇಳಿ ಬೇರೆಯವರೆಲ್ಲ ಮಾತಾಡೋದನ್ನೆಲ್ಲ ನಾವು ತಡ್ಕೊಂಡು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ದೇವೇಗೌಡರ ಕುಟುಂಬದಿಂದ ಬಂದಿರೋಂಥ ಒಬ್ಬ ತಳಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಅವಮಾನ. ಅದು ರಾಜಕೀಯ. ಇವತ್ತಿನ ದಿನ ಅವರು 2 ಬಾರಿ CM ಆಗಿದ್ದಾರೆ. ಅವತ್ತಿನ ದಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಪಟ್ಟಿರೋ ಶ್ರಮ ನನ್ಗಿನ್ನೂ ಜ್ಞಾಪನ ಇದೆ. ಯಾರು ಇವ್ರ ಮನೇಲಿ ಯಾರು ಹೋಗಿರ್ಲಿಲ್ಲ. ಬಾಂಬೆಗೆ ಹೋಗೋ ಮನೇಲಿ ನೆನ್ಕೊಂಡು ಅಷ್ಟು ಜನ ಎಲ್ಲ ಒಂದ್ ಕಡೆ ದಾರಿ ತಪ್ಪಿದ್ದಾರೆ ಅಂತ ಶಾಸಕರನ್ನ ಕರ್ಕೊಂಡು ಬರೋ ಪ್ರಯತ್ನ ಇವ್ರ ಮನೇಲಿ ಯಾರು ಮಾಡಿದ್ರು? ಅವತ್ತಿನ ದಿನ ಪ್ರತಿಯೊಂದಕ್ಕೂ ನಾನು ಮಾತಾಡ್ತೇನೆ ಅಂತ ರಾಜಕೀಯ ತರೋದು ಸರಿ ಇಲ್ಲಪ್ಪ. ನಾನು ಇದು ಈ ವಿಚಾರದಲ್ಲಿ ನನಗೆ ಬಹಳ ಬೇಸರ ಆಗ್ತಿದೆ. ಇವರು ಈ ಹೋಗ್ತಿರೋಂಥ ದಾರಿ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರಿಗೆ ಏನಾರು ಅಷ್ಟು ದೊಡ್ಡವರಾಗಿದ್ರೆ ಅವ್ರ ಮನೇಲಿ ಇಟ್ಕೊಳ್ಳಿ ದೊಡ್ಡತನನ. ಈ ತರ ಎಲ್ಲಾರು ಆದಿ ಬೀದಿಲೆಲ್ಲ ಸಿಕ್ಕಿರೋರ್ನೆಲ್ಲ ಈ ತರ ಎಲ್ಲ ಮಾತಾಡಕ್ಕೆ ನಾನು ಹೇಳಿಸ್ಕೊಳಕ್ ತಯಾರಿಲ್ಲ. ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಉತ್ತರ ಕೊಡಕ್ ನನಗೆಲ್ಲದೂ ಗೊತ್ತಿದೆ. ನನಗೆ ಬಹಳ ಗೌರವಯುತವಾಗಿ ನಾನು ಇದ್ದೇನೆ. ನಾನು ರೀ, ನಾನು ಅದನ್ನೇ ಹೇಳ್ತೀನಿ, ಯಾವ್ದಾದ್ರೂ ಕಾನೂನು ವಿರುದ್ಧ ಆಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಕಾರ ಕೊಡೋದಿಲ್ಲ. ಇದು ಪ್ರತಿಯೊಂದು
ಮನೆಗಳಿಗೆ ಹೋಗಿ ಅರಿವು ಮೂಡಿಸಂತ ಪ್ರಕ್ರಿಯೆ ಇದು. ಎಲ್ಲೋ ಒಂದ್ ಕಡೆ ತಿಳಿದೇ ಇದ್ದರು ಒಂದ್ 2-3 ಜನ 10 ಜನ ಸೇರಿದಂತ ಸಂದರ್ಭದಲ್ಲಿ ಬಂದು ಕೇಳ್ತಿರ್ತಾರೆ ಯಾವ ರೀತಿ ಫಾರ್ಮ್ ಫಿಲ್ಅಪ್ ಮಾಡಬೇಕು ಅಂತ. ಅದು ಬಿಟ್ರೆ ಯಾರು ಸಂಘಟಿತವಾಗಿ ಇದೇ ತರ ಮಾಡಬೇಕು ಅಂತ ಪ್ರಯತ್ನ ಮಾಡಲ್ಲ. ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಪ್ರತಿಯೊಬ್ರು ನಿಮ್ಮ ಹಕ್ಕನ್ನ ಪಡೀಲಿಕ್ಕೆ ಎಲ್ಲ ರೀತಿಯಲ್ಲೂ ಅರಿವು ಮೂಡಿಸ್ಕೊಂಡು ಜಾಗೃತಿ ಮೂಡಿಸ್ಕೊಂಡು ನಿಮ್ಮ ಕೆಲಸವನ್ನು ನಿಮ್ಮ ಹಕ್ಕನ್ನ ಪಡೀರಿ ಅಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಯಾರು ಹೋಗಿ ಅಕ್ರಮವಾಗಿ ಇವ್ರು ಹೇಳ್ದಂಗೆ ಕುಣಿಗಲ್ ತಾಲೂಕಲ್ಲಿ ಬಾಂಗ್ಲಾದೇಶವರು ಇದ್ದಾರೆ ಅಂತ ಹೇಳ್ತಾರೆ. ಏನ್ರಿ ಮಾತಾಡ್ತೀರಾ? ಬಾಂಗ್ಲಾದೇಶದಿಂದ ಬಾರ್ಡರ್ ಆಂತರಿಕವಾಗಿ ಮಾಡ್ಬೇಕಾದ ಸೆಕ್ಯೂರಿಟಿ ಯಾರ್ದು? ಬಿಜೆಪಿ ಅವ್ರದ್ದು. ಬಾಂಗ್ಲಾದೇಶ ಬಂದಿರೋ ಕಾರಣ ಯಾರ್ದು? ಇವ್ರು ತಪ್ಪಲ್ವೇ? ಬಿಜೆಪಿ ಅವರು 14 ವರ್ಷದಿಂದ ಏನ್ ಮಾಡ್ತಿದ್ರು? ಅದು ಆಗಿರೋಂಥದ್ದು ಎಲ್ಲೆಲ್ಲಾಗಿದೆ ಅನ್ನೋದು ಆ ಪ್ರಶ್ನೆ ಮಾಡಬೇಕೆ ಹೊರತು ನನ್ನ ತಾಲೂಕಲ್ಲಿ ಯಾರು ನಮ್ಮ ಭಾರತದ ಪ್ರಜೆಗಳ ಹಕ್ಕನ್ನ ಹೇಗಾದ್ರೂ ಮಾಡಿ ಇವರು ಮಾಡ್ತಾ ಇರೋಂಥ ಕಡಿವಾಣಗಳಿಗೆ ಅಡಚಣೆ ಮಾಡಿಕೊಂಡು ಕಾನೂನು ಚೌಕಟ್ಟಲ್ಲಿ ಇವತ್ತು ಪ್ರಜ್ಞಾವಂತ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕನ್ನ ಉಳಿಸುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಬೇಕು ಅನ್ನೋದನ್ನ ನನ್ನ ಕೋರಿಕೆ. ಅದ್ಬಿಟ್ಟು ಬೆದರಿಸ್ಬಿಟ್ಟು ಸುಮ್ಮನೆ ಪಾಪ ಇರೋರ್ನೆಲ್ಲ ಸಮುದಾಯದ ಹೆಸರುಗಳು ಹೇಳ್ಕೊಂಡು ಅವ್ರನ್ನ ಬೇರ್ಪಡಿಸಿ ಅವ್ರ ಹಕ್ಕನ್ನ ಕಿತ್ತಾಕಂತ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಕೂಡದು ಅನ್ನೋದನ್ನ ನಾನು ಒತ್ತು ಕೊಟ್ಟು ಹೇಳ್ತೇನೆ. ನಾನು